ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೋಡುವವರಿಗೆ ಸುಪ್ರೀತಾ ಖಂಡಿತ ಪರಿಚಯ ಇರ್ತಾರೆ. ಆದರೆ ನಿಜ ಜೀವನದಲ್ಲಿ ಈ ಸುಪ್ರೀತಾ ಹೇಗಿದ್ದಾರೆ, ಏನು ಮಾಡ್ತಾರೆ, ಇವ್ರು ಯಾರು, ಇವ್ರ ನಿಜವಾದ ಹೆಸರು ಏನು, ಇವ್ರ ಫ್ಯಾಮಿಲಿ ಏನು, ಇವ್ರಿಗೆ ಮದುವೆ ಆಗಿದೆಯಾ, ಮಕ್ಕಳಿದೆಯಾ, ಹೀಗೆ ಸಾಕಷ್ಟು ಪ್ರಶ್ನೆ ಅಂತೂ ಬಹುಶಃ ನಿಮ್ಗೆಲ್ರಿಗೂ ಕೂಡ ಕಾಡ್ತಾ ಇರತ್ತೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂಥ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಉತ್ತಮ ವೀಕ್ಷಕ ಪ್ರಕ್ರಿಯೆಯನ್ನ ಪಡೆಯುವುದರೊಂದಿಗೆ ಉನ್ನತ TRP ರೇಟಿಂಗ್ ಅನ್ನ ಕೂಡ ಹೊಂದಿರುವಂಥ ಧಾರಾವಾಹಿ. ಇದೀಗ ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಹೊಸ ಅಧ್ಯಾಯ ಕೂಡ ಶುರುವಾಗಿದ್ದು, ಇದರಲ್ಲಿ ವಿಲನ್ ಆಗಿ ಸುಪ್ರೀತಾ ಅಭಿನಯಿಸುತ್ತಿರುವಂತಹ ಚೆಂದುಳ್ಳಿ ಚೆಲುವೆಯ ಹೆಸರು ಏನು ಸ್ನೇಹಿತರೆ, ಅದನ್ನ ಹೇಳ್ತೀವಿ. ಈಕೆಯ ನಿಜವಾದ ಹೆಸರು ರಜನಿ ಪ್ರವೀಣ್. ತಮ್ಮ ಸ್ಟೈಲಿಶ್ ಲುಕ್ನಿಂದಲೇ ಬಹಳ ಜನಪ್ರಿಯತೆಯನ್ನ ಪಡೆದಿರುವಂತಹ ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಧಾರಾವಾಹಿಯಲ್ಲಿ ನಾಯಕ ನಾಯಕಿಯರಿಗೆ ಇರುವಷ್ಟೇ ಪ್ರಾಮುಖ್ಯತೆ ವಿಲನ್ಗಳಿಗೂ ಕೂಡ ಇದ್ದೇ ಇರುತ್ತೆ. ಸೊ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನ ನೋಡಿದಂತಹ ವೀಕ್ಷಕರಿಗೆ ಸುಪ್ರೀತಾ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಮೊದಲಿಗೆ ಅನಿಸಿತು. ಬಟ್ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಆಕೆಯ ಕ್ಯಾರೆಕ್ಟರ್ ಏನು, ಆಕೆ ಯಾವುದಕ್ಕೋಸ್ಕರ ಒಂದು ಶ್ರಮವನ್ನ ಪಡ್ತಾ ಇದ್ದಾರೆ, ಆಕೆ ಒಂದು ನಿಜ ಜೀವನ ಏನು ಅನ್ನುವಂಥದ್ದು. ಸೊ ಈಕೆ ಕಂಪ್ಲೀಟ್ ಆಗಿ ಸಾಕಷ್ಟು ಧಾರಾವಾಹಿಯಲ್ಲಿ ವಿಲನ್ ಪಾತ್ರವನ್ನೇ ಮಾಡ್ಕೊಂಡು ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಹೇಳೋದಾದ್ರೆ ವಿಲನ್ಗಳಿಲ್ಲದೆ ಯಾವ ಧಾರಾವಾಹಿ ಕೂಡ ನಡೆಯೋದಿಲ್ಲ, ಅದಕ್ಕೆ ಅರ್ಥನೂ ಕೂಡ ಇರೋದಿಲ್ಲ. ಜನರಿಗೆ ವಿಲನ್ ಇಲ್ಲ ಅಂತಂದ್ರೆ ಇಷ್ಟ ಕೂಡ ಆಗೋದಿಲ್ಲ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲಾ ಸೀರಿಯಲ್ಗಳಲ್ಲೂ ಕೂಡ ಸ್ಟೈಲಿಶ್ ಆಗಿರುವಂತಹ ವಿಲನ್ಗಳನ್ನ ನಾವು ನೋಡ್ಬೋದು. ಸೊ ವಿಲನ್ಗಳೇ ಮಾಡೆಲ್ಗಿಂತ ಸುಂದರವಾಗಿ ಗೋಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಅಂತಹ ವಿಲನ್ಗಳ ಪಟ್ಟಿಯಲ್ಲಿ ಒಬ್ಬರಾಗಿ ಕಾಣಿಸ್ತಾರೆ ರಜನಿ ಪ್ರವೀಣ್. ಸೊ ಹರಹರ ಮಹದೇವ ಆಗಿರ್ಬೋದು, ಮಹಾದೇವಿ, ರಾಜಿ ಜೊತೆಗೆ ಪರಭಾಷೆಯ ಇತರ ಸೀರಿಯಲ್ ಒಟ್ಟು ಅಂದರೆ ಇತರ ಸೀರಿಯಲಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಒಟ್ಟು 7 ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ರಜನಿ ಪ್ರವೀಣ್ ಬಹುತೇಕ ಸೀರಿಯಲ್ಗಳಲ್ಲೂ ನಕಾರಾತ್ಮಕ ಅಂದರೆ ನೆಗೆಟಿವ್ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದು ಹೆಚ್ಚು. ಅಂದಹಾಗೆ ರಜನಿ ಪ್ರವೀಣ್ ಅವರು ನಟನೆಯನ್ನ ಆಸಕ್ತಿಯಿಂದ ಒಪ್ಪಿಕೊಂಡವರಲ್ಲ ಸ್ನೇಹಿತರೆ. ಸೊ ಮನೆಯ ವಾತಾವರಣ ಕೂಡ ನಟನೆಗೆ ಅಷ್ಟೇನೂ ಪ್ರಾಶಸ್ತ್ಯ ಇಂಪಾರ್ಟೆನ್ಸ್ ಅನ್ನ ನೀಡಿರಲಿಲ್ಲ. ಆದರೆ ಇವರ ಕನಸಿನ ಉದ್ಯಮ IT ಕ್ಷೇತ್ರವಾಗಿತ್ತು. ಆದರೆ IT ಉದ್ಯಮ ಇವರು ಒಂದು ಕೈ ಹಿಡಿಯೋದಿಲ್ಲ, ಆಕೆಗೆ ಕೆಲಸ ಸಿಗೋದಿಲ್ಲ. ಕೊನೆಗೆ ಟೀಚರ್ ಆಗಿ ಮಕ್ಕಳಿಗೆ ಪಾಠ ಕೂಡ ಮಾಡ್ತಿದ್ರಂತೆ. ಇದೆಲ್ಲದರ ನಂತರ ಈಗಂತೂ ಕಿರುತೆರೆಯಲ್ಲಿ ವಿಲನ್ ಆಗಿ ಸಖತ್ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಈಕೆ ಇಷ್ಟಪಟ್ಟು ಬಂದಿರುವಂಥದ್ದಲ್ಲ. ಇದೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿರುವಂತಹ ಸುಪ್ರೀತಾ ಇದಕ್ಕೂ ಮೊದಲು ರಂಗನಾಯಕಿ ಧಾರಾವಾಹಿಯಲ್ಲಿ ಖಳನಾಯಕಿಯಾಗಿ ಅಭಿನಯಿಸ್ತಾ ಇದ್ರು. ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರುತ್ತೆ. ಆ ಧಾರಾವಾಹಿಯನ್ನ ನೀವು ನೋಡ್ತಾ ಇದ್ರೆ ಖಳನಾಯಕಿಯ ಆ ಒಂದು ಪಾತ್ರ ನಿಮ್ಗೆ ಏನು ಅನಿಸ್ತು ಅದನ್ನು ಕೂಡ ನೀವು ಅಭಿಪ್ರಾಯ ಒಂದು ತಿಳಿಸ್ಬೋದು. ತಮ್ಮ ಅಭಿನಯದಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ದಂತಹ ನಟಿ. ಅಲ್ಲೂ ಕೂಡ ನಾಯಕಿಗೆ ತೊಂದರೆಯನ್ನುಂಟು ಮಾಡುವಂಥ ಪಾತ್ರ ಇತ್ತು. ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೋ ಅಲ್ಲೇ ಆ ಒಂದು ಸೀರಿಯಲ್ಗೆ ತಿರುವು ಕೊಡೋದಕ್ಕಾಗೋದು ಅಥವಾ ಜನ ಇಷ್ಟಪಟ್ಟು ನೋಡೋದು ಈ ರೀತಿಯಾಗಿ. ಸೊ ಹಾಗಾಗಿ ನೆಗೆಟಿವ್ ಕ್ಯಾರೆಕ್ಟರ್ ಇರಲೇಬೇಕು. ಸೊ ರಜನಿ ಪ್ರವೀಣ್ ಅವರು ಉಷಾ ಭಂಡಾರಿ ಅವರ ನಟನಾ ಶಾಲೆಯಲ್ಲಿ ಕಲ್ತವರು ಸ್ನೇಹಿತರೆ. ರಂಗಭೂಮಿಯ ಮೂಲಕ ಕಿರುತೆರೆಗೆ ಎಂಟ್ರಿ ನೀಡಿದಂಥ ಇವರು ಮೊದಲು ಧಾರಾವಾಹಿ ಒಂದು ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇತ್ತು, ಅಂದರೆ ಹರಹರ ಮಹಾದೇವ. ನಂತರ ಹಲವಾರು ಅವಕಾಶಗಳನ್ನು ಪಡೆದುಕೊಂಡಿರುವಂತಹ ನಟಿ. ಇಂದು ನಾವು ನೋಡೋದಾದ್ರೆ ಕನ್ನಡ ಸೀರಿಯಲ್ನ ಬಹುಬೇಡಿಕೆಯ ಕಲಾವಿದರಲ್ಲಿ ಈಕೆ ಕೂಡ ಒಬ್ಬರು. ಸೊ ಇವರಿಗೆ ನಟನಾ ರಂಗ ಪ್ರವೇಶಿಸಲು ತುಂಬ ಪ್ರೋತ್ಸಾಹವನ್ನು ನೀಡಿದ್ದು ಪತಿ ಅಂತ ಹೇಳ್ತಾರೆ. ಹೌದು, ಈಕೆಗೆ ಮದುವೆಯಾಗಿದೆ. ಸೊ ಇವರ ದಾಂಪತ್ಯ ಜೀವನಕ್ಕೆ 12 ವರ್ಷ ಪೂರ್ತಿಯಾಗಿದೆ. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಶಾಕಿಂಗ್ ವಿಚಾರ ಹೇಳಬೇಕು ಅಂತಂದ್ರೆ ಈಕೆಗೆ 10 ವರ್ಷದ ಮಗ ಕೂಡ ಇದ್ದಾನೆ ಸ್ನೇಹಿತರೆ. ಈಕೆನ ನೋಡಿದಾಗ ಈಕೆ ಇನ್ನೂ ಕೂಡ ಚಿಕ್ಕವರು ಅಂತ ಅನ್ಸುತ್ತೆ, ಅಥವಾ ಮದುವೆ ಆಗಿಲ್ಲ ಅಂತ ಅನ್ಸುತ್ತೆ, ಮಕ್ಕಳಿಲ್ಲ ಅಂತ ಅನ್ಸುತ್ತೆ. ಆದರೆ ಈಕೆಗೆ ಮದುವೆ ಕೂಡ ಆಗಿದೆ. ಒಂದು ಸುಂದರ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ. ಫಿಟ್ನೆಸ್ ಫ್ರೀಕ್ ಆಗಿರುವಂತಹ ರಜನಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ 120 kg ತನಕ ಏರಿದ್ರಂತೆ. ನಂತರ ಸತತ ವರ್ಕೌಟ್ನಿಂದ ಈಗ ಮತ್ತೆ ಸ್ಲಿಮ್ ಆಗಿದ್ದಾರೆ, ಮಾಡೆಲ್ನಂತೆ ಮಿಂಚ್ತಾ ಇದ್ದಾರೆ. ನಿಯಮಿತವಾದ ವರ್ಕೌಟ್ ಆಗಿರ್ಬೋದು, ಆರೋಗ್ಯ
ಆರೋಗ್ಯಕರ ಡಯೇಟ್ ಇವರ ಒಂದು ಫಿಟ್ನೆಸ್ ಸೀಕ್ರೆಟ್ ಅಂತ ಹೇಳ್ಬೋದು. ವಿಲನ್ ಪಾತ್ರವನ್ನು ತುಂಬ ಸುಂದರವಾಗಿ ನಿಭಾಯಿಸ್ತಿರುವಂಥ ರಂಜಿನಿಯವರಿಗೆ ಇನ್ನಷ್ಟು ಅವಕಾಶ ಸಿಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಈಕೆಯನ್ನು ನೋಡಿದಾಗ ನಿಮಗೆ ನಿಜಕ್ಕೂ ಅನಿಸುತ್ತಾ ಈಕೆಗೆ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ ಅಂತ. ಸೊ ಈಕೆಯನ್ನು ನೋಡಿದಾಗ ತುಂಬ ಯಂಗ್ ಅಂತ ಅನಿಸುತ್ತೆ. ಸೊ ನಿಮಗೆ ಈಕೆಯ ಬಗ್ಗೆ ಇರುವಂಥ ಒಪಿನಿಯನ್ ಏನು? ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ತಪ್ಪದೇ ನೋಡ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಸೊ ಸುಪ್ರೀತಾ ಪಾತ್ರ ನಿಮಗೆ ಇಷ್ಟ ಆಗುತ್ತಾ? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.